ಒಮ್ಮೆ ಕಲ್ಪಿಸಿಕೊಳ್ಳಿ, ಒಬ್ಬ ದೇವಿ ಇದ್ದಳು. ಅವಳು ಭೂಮಿಯಲ್ಲಿ ಹುಟ್ಟಿದವಳಲ್ಲ. ಅವಳ ಜನ್ಮ ಸಾಮಾನ್ಯವಾದುದಲ್ಲ. ಅವಳು ವಾಸಿಸುತ್ತಿದ್ದದ್ದು ಸ್ವರ್ಗದಲ್ಲಿ. ಅಲ್ಲಿ ಅಮೃತವಿತ್ತು, ಕಲ್ಪವೃಕ್ಷವಿತ್ತು, ದೇವತೆಗಳ ವೈಭವವಿತ್ತು. ಆದರೆ ಆ ದೇವಿಯ ಬಳಿ ಇದ್ದದ್ದು ಇಡೀ 3 ಲೋಕಗಳನ್ನೇ ಪವಿತ್ರಗೊಳಿಸುವ ಶಕ್ತಿ. ಅವಳ ಒಂದು ಹನಿ ನೀರು ಪಾಪಗಳನ್ನು ತೊಳೆದು ಹಾಕುತ್ತದೆ ಎಂದು ನಂಬಲಾಗುತ್ತಿತ್ತು. ಅವಳ ಸ್ಪರ್ಶವೇ ಆತ್ಮಕ್ಕೆ ಮುಕ್ತಿಯನ್ನ ನೀಡುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಈ ದೇವಿ ನಿಜವಾಗಿ ಯಾರು? ಅವಳು ಎಲ್ಲಿಂದ ಬಂದಳು? ಅವಳು ಸ್ವರ್ಗಕ್ಕೆ ಹೇಗೆ ಹೋದಳು? ಶಿವನ ಜಟೆಯಲ್ಲಿ ಅವಳು ಹೇಗೆ ಸಿಲುಕ್ಕೊಂಡಳು? ಮತ್ತು ಸ್ವರ್ಗದಲ್ಲಿದ್ದ ಆ ದೇವಿ ಕೊನೆಗೆ ಭೂಮಿಗೆ ಇಳಿಯಬೇಕಾದ ಪರಿಸ್ಥಿತಿ ಏಕೆ ಬಂತು? ಇದರ ಹಿಂದೆ ಕೇವಲ ಒಂದು ಕಥೆಯಿಲ್ಲ. ಇದರ ಹಿಂದೆ ವಿಷ್ಣುವಿನ ಪಾದವಿದೆ. ಬ್ರಹ್ಮನ ಕಮಂಡಲವಿದೆ. ಶಿವನ ಜಟೆಗಳಿವೆ. ಒಬ್ಬ ರಾಜನ ಅಸಾಧ್ಯ ಸಂಕಲ್ಪವಿದೆ. 60,000 ಆತ್ಮಗಳ ಮುಕ್ತಿಯಿದೆ. ಮತ್ತು ಮುಂದೆ ಮಹಾಭಾರತಕ್ಕೆ ಕಾರಣವಾಗುವ ಒಂದು ಶಾಪವೂ ಇದೆ. ಅವಳ ಹೆಸರೇ ಗಂಗಾ. ವಿಷ್ಣುವಿನ ಪಾದಗಳಿಂದ ಉದ್ಭವಿಸಿ ಶಿವನ ಜಟೆಗಳಲ್ಲಿ ನೆಲೆಸಿದ ದಿವ್ಯ ದೇವತೆ. ಆದರೆ ಇದೇ ಗಂಗಾದೇವಿ ಒಂದು ದಿನ ನಾನು ಶಿವನನ್ನೂ ನನ್ನೊಂದಿಗೆ ಕೊಂಡೊಯ್ಯಬಲ್ಲೆ ಎಂಬ ಅಹಂಕಾರಕ್ಕೆ ಒಳಗಾದಳು. ಇದೇ ದೇವಿಯನ್ನು ಭೂಮಿಗೆ ಕರೆತರಲು ಒಂದು ರಾಜವಂಶವು 3 ತಲೆಮಾರುಗಳ ಕಾಲ ತಪಸ್ಸು ಮಾಡಿತು. ಇದೇ ಗಂಗಾ ಒಂದು ದಿನ 60,000 ಅಲೆದಾಡುತ್ತಿದ್ದ ಆತ್ಮಗಳಿಗೆ ಮುಕ್ತಿ ನೀಡಿದಳು. ಮತ್ತು ಇದೇ ದೇವಿಗೆ ಒಂದು ದಿನ ಸ್ವರ್ಗದ ದಿವ್ಯ ಸಭೆಯಲ್ಲಿ ಶಾಪ ದೊರೆಯಿತು. ಆ ಶಾಪವೇ ಅವಳನ್ನು ಭೂಮಿಗೆ ಇಳಿಸಿತು. ಒಬ್ಬ ರಾಜನ ಪತ್ನಿಯಾಗುವಂತೆ ಮಾಡಿತು. ಮುಂದೆ ಜಗತ್ತು ಭೀಷ್ಮ ಎಂದು ಕರೆಯಲಿರುವ ಮಹಾವೀರನ ತಾಯಿಯಾಗುವಂತೆ ಮಾಡಿತು. ಇಂದು ನಾವು ತಿಳಿದುಕೊಳ್ಳಲಿರುವುದು ಗಂಗಾದೇವಿಯ ಆ ಕಥೆ. ಪುರಾಣಗಳ ಆಳದಲ್ಲಿ ಅಡಗಿರುವ ಅನೇಕ ಘಟನೆಗಳ ಕಥೆ. ಅಹಂಕಾರದಿಂದ ವಿನಯದವರೆಗೆ, ಸಂಕಲ್ಪದಿಂದ ಮುಕ್ತಿಯವರೆಗೆ. ಸ್ವರ್ಗದಿಂದ ಭೂಮಿಯವರೆಗೆ ಸಾಗಿದ ಒಬ್ಬ ದಿವ್ಯ ದೇವಿಯ ಗಾಥೆ. ಹಾಗಾದರೆ ಬನ್ನಿ, ಸ್ವರ್ಗದಲ್ಲಿ ಆರಂಭವಾಗಿ ಭೂಮಿಯ ಮೇಲೆ ಅಮರವಾದ ಆ ಅದ್ಭುತ ಪ್ರಯಾಣಕ್ಕೆ. ಗಂಗಾ ಮಾತೆಯ ಕಥೆ ಅರ್ಥವಾಗಬೇಕಾದ್ರೆ ಮೊದಲು ನಾವು ಸ್ವರ್ಗಕ್ಕಿಂತಲೂ ಮೇಲಿರುವ ಒಂದು ದಿವ್ಯ ಘಟನೆಯ ಕಡೆಗೆ ಹೋಗಬೇಕು. ಭಗವಾನ್ ವಿಷ್ಣು ವಾಮನ ಅವತಾರವನ್ನು ತಾಳಿದಾಗ 3 ಹೆಜ್ಜೆಗಳಲ್ಲಿ ಇಡೀ ಬ್ರಹ್ಮಾಂಡವನ್ನು ಅಳೆಯಲು ಹೊರಟನು. ಮೊದಲ ಹೆಜ್ಜೆ ಭೂಮಿಯನ್ನು ಆವರಿಸಿತು. 2ನೇ ಹೆಜ್ಜೆ ಆಕಾಶವನ್ನು ದಾಟಿತು. ಆ ಸಂದರ್ಭದಲ್ಲಿ ವಿಷ್ಣುವಿನ ದಿವ್ಯ ಪಾದವು ಬ್ರಹ್ಮಾಂಡದ ಮೇಲ್ಭಾಗವನ್ನು ಸ್ಪರ್ಶಿಸಿತು. ಆ ಪಾದದ ಅಂಗುಷ್ಠದಿಂದ ಒಂದು ಅದ್ಭುತ ದಿವ್ಯ ಜಲಧಾರೆ ಹೊರಹೊಮ್ಮಿತು. ಅದು ಸಾಮಾನ್ಯ ನೀರಲ್ಲ,
ಅದು ಭಗವಾನ್ ವಿಷ್ಣುವಿನ ಪಾದವನ್ನು ಸ್ಪರ್ಶಿಸಿದ ದಿವ್ಯ ಜಲ. ಆ ದಿವ್ಯ ಜಲವನ್ನು ಬ್ರಹ್ಮದೇವರು ತಮ್ಮ ಕಮಂಡಲದಲ್ಲಿ ಸ್ವೀಕರಿಸಿದರು. ಅದೇ ಜಲ ಮುಂದೆ ಗಂಗೆಯಾಗಿ ಪ್ರಸಿದ್ಧವಾಯಿತು. ಅದಕ್ಕಾಗಿಯೇ ಗಂಗೆಯನ್ನು ಒಂದು ಹೆಸರಿನಿಂದ ಕರೆಯುತ್ತಾರೆ, ವಿಷ್ಣುಪದಿ, ಅಂದರೆ ವಿಷ್ಣುವಿನ ಪಾದದಿಂದ ಬಂದವಳು. ಮತ್ತೊಂದು ಹೆಸರು ತ್ರಿಪಥಗ, ಮೂರು ಲೋಕಗಳಲ್ಲಿಯೂ ಹರಿಯುವವಳು. ಹೀಗೆ ದಿವ್ಯ ಜಲವಾಗಿ ಉದ್ಭವಿಸಿದ ಗಂಗಾ ಮುಂದೆ ಸ್ವರ್ಗಲೋಕದಲ್ಲಿ ದೇವತೆಯ ರೂಪವನ್ನ ಪಡೆದಳು. ಅವಳು ಕೇವಲ ಒಂದು ನದಿಯಾಗಿರಲಿಲ್ಲ, ಅವಳು ಗಂಗಾದೇವಿ. ಶ್ವೇತವಸ್ತ್ರ, ದಿವ್ಯ ಪ್ರಕಾಶ, ಕೈಯಲ್ಲಿ ಕಮಂಡಲ, ವಾಹನವಾಗಿ ಮಕರ ಮತ್ತು ಕಣ್ಣುಗಳಲ್ಲಿ ಅಪಾರ ಕರುಣೆ. ಸ್ವರ್ಗದಲ್ಲಿ ಅವಳಿಗೆ ಅಪಾರ ಗೌರವವಿತ್ತು. ಆದರೆ ಅವಳ ಸ್ವಭಾವದಲ್ಲಿ ಒಂದು ಸಂಗತಿಯಿತ್ತು. ಅವಳಿಗೆ ತನ್ನ ದಿವ್ಯ ಶಕ್ತಿಯ ಬಗ್ಗೆ ಅಪಾರ ವಿಶ್ವಾಸವಿತ್ತು. ಕೆಲವೊಮ್ಮೆ ಆ ವಿಶ್ವಾಸವೇ ಅಹಂಕಾರವಾಗುತ್ತಿತ್ತು. ಇದೇ ಅಹಂಕಾರ ಮುಂದೆ ಅವಳ ಜೀವನದ ಅತ್ಯಂತ ದೊಡ್ಡ ಪಾಠವಾಗಲಿತ್ತು. ಒಂದು ಕಾಲದಲ್ಲಿ ಗಂಗಾದೇವಿಗೆ ಮಹಾದೇವನ ಜಟೆಗಳಲ್ಲಿ ಸ್ಥಾನ ದೊರೆಯಿತು. ಶಿವನ ಜಟೆಗಳಲ್ಲಿ ಗಂಗೆ ನೆಲೆಸಿದಳು. ಆದರೆ ಗಂಗೆಯ ಮನಸ್ಸಿನಲ್ಲಿ ಒಂದು ಭಾವನೆ ನಿಧಾನವಾಗಿ ಬೆಳೆಯಿತು. ನನ್ನ ಶಕ್ತಿಯನ್ನು ಯಾರೂ ತಡೆಯಲಾರರು. ಅವಳಿಗೆ ತನ್ನ ಪ್ರವಾಹದ ಮೇಲೆ ಅಪಾರ ಹೆಮ್ಮೆ, ಅವಳಿಗೆ ತನ್ನ ದಿವ್ಯತ್ವದ ಮೇಲೆ ಅಪಾರ ವಿಶ್ವಾಸ. ಒಂದು ದಿನ, ನಾನು ಶಿವನನ್ನೇ ನನ್ನ ಪ್ರವಾಹದಲ್ಲಿ ಕೊಂಡೊಯ್ಯಬಲ್ಲೆ ಎಂಬ ಅಹಂಕಾರ ಅವಳ ಮನಸ್ಸಿನಲ್ಲಿ ಮೂಡಿತು. ಆದರೆ ಶಿವನು ಯಾರು? ಅವನ ಜಟೆಗಳಲ್ಲಿ ಕಾಲದ ರಹಸ್ಯವೇ ಅಡಗಿದೆ. ಬ್ರಹ್ಮಾಂಡದ ಚಲನೆಯನ್ನು ತನ್ನೊಳಗೆ ಹಿಡಿದಿರುವ ಮಹಾದೇವನ ಮುಂದೆ ಗಂಗೆಯ ವೇಗ ಎಷ್ಟೇ ದೊಡ್ಡದಾದರೂ ಅದು ಕ್ಷಣದಲ್ಲೇ ನಿಶ್ಚಲವಾಗಬೇಕಾಯಿತು. ಏಕೆಂದರೆ ಗಂಗೆಯ ಅಹಂಕಾರಕ್ಕೆ ಇದು ಮಹಾದೇವನ ಉತ್ತರವಾಗಿತ್ತು. ಆದರೆ ಇನ್ನೊಂದು ಕಡೆ ಭೂಮಿಯಲ್ಲಿ ಒಂದು ಘಟನೆ ನಡೆಯುತ್ತಿತ್ತು. ಅದೇ ಘಟನೆ ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ಕರೆತರಲು ಕಾರಣವಾಗಲಿತ್ತು. ಸಗರನ 60,000 ಪುತ್ರರು. ಅಯೋಧ್ಯೆಯಲ್ಲಿ ಸೂರ್ಯವಂಶದ ಮಹಾರಾಜ ಸಗರ. ಅವನು ಅಶ್ವಮೇಧ ಯಜ್ಞ ಮಾಡಲು ನಿರ್ಧರಿಸಿದನು. ಯಜ್ಞದ ಕುದುರೆಯನ್ನು ಬಿಡಲಾಯಿತು. ಆದರೆ ದೇವಲೋಕದಲ್ಲಿ ಆತಂಕ. ಇಂದ್ರನಿಗೆ ಭಯವಾಯಿತು. ಸಗರನ ಶಕ್ತಿ ಹೆಚ್ಚಾದರೆ ತನ್ನ ಸ್ವರ್ಗದ ಸ್ಥಾನಕ್ಕೆ ಅಪಾಯ ಬರಬಹುದು ಎಂದು ಅವನು ಭಾವಿಸಿದನು. ಆದ್ದರಿಂದ ಇಂದ್ರನು ಕುದುರೆಯನ್ನ ಕದ್ದು ಮಹರ್ಷಿ ಕಪಿಲರ ಆಶ್ರಮದಲ್ಲಿ ಅಡಗಿಸಿದನು. ಸಗರನ 60,000 ಪುತ್ರರು ಕುದುರೆಯನ್ನು ಹುಡುಕುತ್ತಾ ಎಲ್ಲೆಡೆ ಹೋದರು. ಕೊನೆಗೆ ಕಪಿಲ ಮಹರ್ಷಿಯ ಆಶ್ರಮದಲ್ಲಿ ಕುದುರೆ ಕಾಣಿಸಿತು. ಪಕ್ಕದಲ್ಲೇ ಮಹರ್ಷಿ ಧ್ಯಾನದಲ್ಲಿದ್ರು. ಸಗರನ ಪುತ್ರರು ತಪ್ಪಾಗಿ ಈ ಮಹರ್ಷಿಯೇ ಕುದುರೆಯನ್ನ ಕದ್ದಿದ್ದಾನೆ ಎಂದು ಭಾವಿಸಿದರು. ಅವರು ಮಹರ್ಷಿಯ ತಪಸ್ಸಿಗೆ ಅಡ್ಡಿಪಡಿಸಿದರು, ಅಪಮಾನ ಮಾಡಿದರು. ಮಹರ್ಷಿಯ ಕಣ್ಣುಗಳು ತೆರೆದವು. ಒಂದು ದೃಷ್ಟಿ ಅಷ್ಟೇ. ಅರವತ್ತು 60,000 ಪುತ್ರರು ಭಸ್ಮವಾದರು. ಆದರೆ ಅವರ ಆತ್ಮಗಳಿಗೆ ಮುಕ್ತಿ ದೊರೆಯಲಿಲ್ಲ. ಅವರ ಭಸ್ಮ ಅಲ್ಲೇ ಉಳಿಯಿತು. ಯುಗಗಳು ಕಳೆದವು. ಅವರ ಆತ್ಮಗಳು ಮುಕ್ತಿಗಾಗಿ ಕಾಯುತ್ತಲೇ ಇದ್ದವು.
ಅವರಿಗೆ ಮುಕ್ತಿ ನೀಡಬಲ್ಲದ್ದು ಒಂದೇ ಒಂದು, ಅದುವೇ ಗಂಗೆಯ ಪವಿತ್ರ ಜಲ. ಆದರೆ ಒಂದು ಸಮಸ್ಯೆ ಇತ್ತು. ಗಂಗಾ ಸ್ವರ್ಗದಲ್ಲಿದ್ದಳು. ಅವಳನ್ನು ಭೂಮಿಗೆ ತರುವವರಾರು? 3 ತಲೆಮಾರುಗಳ ಸಂಕಲ್ಪ. ಸಗರನ ನಂತರ ಅವನ ಮೊಮ್ಮಗ ಅಂಶುಮಾನ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸಿದನು. ತಪಸ್ಸು ಮಾಡಿದನು, ಆದರೆ ಯಶಸ್ವಿಯಾಗಲಿಲ್ಲ. ಅವನ ನಂತರ ಅವನ ಪುತ್ರ ದಿಲೀಪ ಪ್ರಯತ್ನಿಸಿದನು. ಅವನೂ ವಿಫಲನಾದನು. 2 ತಲೆಮಾರುಗಳು ಕಳೆದವು. ಕೊನೆಗೆ ದಿಲೀಪನ ಪುತ್ರನಾಗಿ ಜನಿಸಿದವನೇ ಭಗೀರಥ. ಅವನಿಗೆ ತನ್ನ ಪೂರ್ವಜರ ದುಃಖ ತಿಳಿಯಿತು. ಅವನು ಒಂದು ಸಂಕಲ್ಪ ಮಾಡಿದನು, ನಾನು ಆ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆ ಎಂದು. ರಾಜ್ಯವನ್ನು ಬಿಟ್ಟನು, ಅರಮನೆಯನ್ನು ಬಿಟ್ಟನು, ಸುಖವನ್ನು ಬಿಟ್ಟನು. ಹಿಮಾಲಯಕ್ಕೆ ಹೋದನು. ಬ್ರಹ್ಮದೇವರಿಗಾಗಿ ಕಠಿಣ ತಪಸ್ಸು ಮಾಡಿದನು. ವರ್ಷಗಳು ಕಳೆದವು. ಕೊನೆಗೆ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಭಗೀರಥ, ನಿನ್ನ ತಪಸ್ಸಿನಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ಇಚ್ಛೆಯಂತೆ ಗಂಗೆಯನ್ನು ಭೂಮಿಗೆ ಕಳುಹಿಸುತ್ತೇನೆ. ಆದರೆ ಬ್ರಹ್ಮದೇವರು ಹೇಳಿದರು, ಗಂಗೆಯ ವೇಗವನ್ನು ಭೂಮಿ ತಡೆಯಲಾರದು. ಅವಳನ್ನು ತಡೆಯಬಲ್ಲವನು ಒಬ್ಬನೇ, ಮಹಾದೇವ ಶಿವ. ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತನು. ಈ ಬಾರಿ ಮಹಾದೇವನಿಗಾಗಿ. ಕೈಲಾಸದಲ್ಲಿ ಅವನ ತಪಸ್ಸು ಮುಂದುವರಿಯಿತು. ಭಗೀರಥನ ಭಕ್ತಿಯನ್ನು ಕಂಡ ಮಹಾದೇವನು ಪ್ರಸನ್ನನಾದನು. ಕೈಲಾಸದಲ್ಲಿ ದಿವ್ಯ ಪ್ರಕಾಶ ಮೂಡಿತು. ಮಹಾದೇವನು ಪ್ರತ್ಯಕ್ಷನಾದನು. ಭಗೀರಥನ ಸಂಕಲ್ಪವನ್ನು ಕಂಡು ಶಿವನು ಮುಗುಳ್ನಕ್ಕನು. ಭಗೀರಥ, ನಿನ್ನ ಸಂಕಲ್ಪವನ್ನು ನಾನು ಕಂಡಿದ್ದೇನೆ. ಗಂಗೆಯನ್ನು ನನ್ನ ಜಟೆಗಳಲ್ಲಿ ಸ್ವೀಕರಿಸಿದ್ದೇನೆ. ಭಗೀರಥನು ತನ್ನ ಕೆಲಸ ಮುಗಿಯಿತು ಎಂದುಕೊಂಡನು. ಆದರೆ ಅಲ್ಲಿ ಇನ್ನೂ ಒಂದು ಪರೀಕ್ಷೆ ಉಳಿದಿತ್ತು. ಬ್ರಹ್ಮದೇವರು ಗಂಗೆಯನ್ನು ಬಿಡುಗಡೆ ಮಾಡಿದರು. ಆಕಾಶವೇ ಬಿರುಕು ಬಿಟ್ಟಂತೆ ಒಂದು ಅಪಾರ ಜಲಧಾರೆ ಭೂಮಿಯ ಕಡೆಗೆ ಧುಮುಕಿತು. ಗಂಗೆಯ ಮನಸ್ಸಿನಲ್ಲಿ ಒಂದೇ ಭಾವನೆ, ನನ್ನನ್ನು ತಡೆಯುವವರಾರು? ಅವಳು ಸಂಪೂರ್ಣ ಶಕ್ತಿಯಿಂದ ಶಿವನ ಮೇಲೆ ಬಿದ್ದಳು. ಆದರೆ ಶಿವನು ತನ್ನ ಜಟೆಗಳನ್ನೆಲ್ಲ ವಿಸ್ತರಿಸಿದನು. ಗಂಗೆಯ ಸಂಪೂರ್ಣ ಪ್ರವಾಹ ಶಿವನ ಜಟೆಗಳಲ್ಲಿ ಸಿಕ್ಕಿಹಾಕಿಕೊಂಡಿತು. ಒಂದು ದಾರಿ ಹುಡುಕಿದ್ರೆ ಮತ್ತೊಂದು ದಾರಿ, ಮತ್ತೊಂದು ದಾರಿ ಹುಡುಕಿದ್ರೆ ಇನ್ನೊಂದು ಜಟೆ. ಹೀಗೆ ಗಂಗೆಗೆ ಹೊರಬರುವ ದಾರಿ ಸಿಗಲೇ ಇಲ್ಲ. ಅವಳು ತನ್ನ ಅಪಾರ ಶಕ್ತಿಯೊಂದಿಗೆ ಬಂದಿದ್ದಳು. ಆದರೆ ಮಹಾದೇವನ ಜಟೆಗಳ ಮುಂದೆ ಅವಳ ಶಕ್ತಿ ನಿಶ್ಚಲವಾಯಿತು. ಅಹಂಕಾರಕ್ಕೆ ಇದು ಮಹಾದೇವನ ಉತ್ತರವಾಗಿತ್ತು. ಭಗೀರಥನು ಮತ್ತೆ ಶಿವನ ಮುಂದೆ ಕೈಜೋಡಿಸಿದನು. ಪ್ರಭು, ನನ್ನ ಪೂರ್ವಜರು ಕಾಯುತ್ತಿದ್ದಾರೆ. ಶಿವನು ಮುಗುಳ್ನಕ್ಕನು, ಜಟೆಗಳನ್ನು ಸಡಿಲಿಸಿದನು. ಗಂಗಾ ನಿಧಾನವಾಗಿ ಹೊರಬಂದಳು. ಈ ಬಾರಿ ಅಹಂಕಾರದಿಂದಲ್ಲ, ವಿನಯದಿಂದ. ಹೀಗೆ ಗಂಗೆಯ ಭೂಮಿಯ ಮೇಲಿನ ನಿಜವಾದ ಪ್ರಯಾಣ ಆರಂಭವಾಯಿತು. ಭಗೀರಥ ಮುಂದೆ ಸಾಗುತ್ತಿದ್ದನು. ಗಂಗಾ ಅವನ ಹಿಂದೆ ಹರಿಯುತ್ತಿದ್ದಳು. ಆದರೆ ಮಾರ್ಗದಲ್ಲಿ ಮತ್ತೊಂದು ಘಟನೆ. ಮಹರ್ಷಿ ಜಹ್ನು ಯಜ್ಞ ಮಾಡುತ್ತಿದ್ದರು. ಗಂಗೆಯ ಪ್ರವಾಹವು ಅವರ ಯಜ್ಞಕ್ಕೆ ಅಡ್ಡಿಯಾಯಿತು. ಕೋಪಗೊಂಡ ಜಹ್ನು ಮಹರ್ಷಿ ಗಂಗೆಯನ್ನೇ ತಮ್ಮೊಳಗೆ ಸೇರಿಸಿಕೊಂಡರು. ಅವನು ಜಹ್ನು ಮಹರ್ಷಿಯ ಬಳಿಗೆ ಹೋಗಿ ಕೈಜೋಡಿಸಿದನು. ಋಷಿವರ, ನನ್ನ ಪೂರ್ವಜರು ಮುಕ್ತಿಗಾಗಿ ಕಾಯುತ್ತಿದ್ದಾರೆ. ದಯವಿಟ್ಟು ಗಂಗಾತಾಯಿಯನ್ನು ಬಿಡುಗಡೆ ಮಾಡಿ. ಭಗೀರಥನ ಸಂಕಲ್ಪವನ್ನು ಕಂಡು ಮಹರ್ಷಿಯ ಹೃದಯ ಕರಗಿತು. ಅವರು ಗಂಗೆಯನ್ನ ಪುನಃ ಹೊರಬಿಟ್ಟರು. ಅಂದಿನಿಂದ ಗಂಗೆಗೆ ಮತ್ತೊಂದು ಹೆಸರು ದೊರೆಯಿತು, ಜಾಹ್ನವಿ. ಕೊನೆಗೂ ಭಗೀರಥನು ಗಂಗೆಯನ್ನ ಕಪಿಲ ಮಹರ್ಷಿಯ ಆಶ್ರಮದ ಬಳಿಯಿದ್ದ ಸಗರನ ಪುತ್ರರ ಭಸ್ಮದವರೆಗೆ ಕರೆದುಕೊಂಡು ಬಂದನು. ಯುಗಗಳಿಂದ ಕಾಯುತ್ತಿದ್ದ ಆ ಬೂದಿ, ಗಂಗೆಯ ಪವಿತ್ರ ನೀರು ಅದನ್ನು ಸ್ಪರ್ಶಿಸಿತು. ಆ ಕ್ಷಣದಲ್ಲಿ ಅಲ್ಲಿ ಒಂದು ದಿವ್ಯ ಜ್ಯೋತಿ ಉದಿಸಿತು. ಒಂದು, ಮತ್ತೊಂದು 60,000 ಪ್ರಕಾಶಗಳು ಆಕಾಶದತ್ತ ಏರಿದವು. 60,000 ಆತ್ಮಗಳಿಗೆ
ಮುಕ್ತಿ ದೊರೆಯಿತು. ಭಗೀರಥನ ಕಣ್ಣಲ್ಲಿ ಕಣ್ಣೀರು. ಅವನು ಕೈಜೋಡಿಸಿದನು, ತಾಯಿ, ನೀನು ಬಂದೆ. ಅಂದಿನಿಂದ ಗಂಗೆಯ ಮತ್ತೊಂದು ಪ್ರಸಿದ್ಧ ಹೆಸರು ಭಾಗೀರಥಿ. ಆದರೆ ಗಂಗೆಯ ಭೂಮಿಯ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಒಬ್ಬ ರಾಜ, ಒಂದು ಶಾಪ, ಒಂದು ಸ್ವರ್ಗಸಭೆ ಮತ್ತು ಒಂದು ದೃಷ್ಟಿ, ಇವೆಲ್ಲ ಸೇರಿ ಮುಂದಿನ ಕಥೆಯನ್ನ ಬರೆದವು. ರಾಜನ ಹೆಸರು ಮಹಾಭಿಷ. ಅವನು ಅಪಾರ ಪುಣ್ಯದಿಂದ ಸ್ವರ್ಗವನ್ನು ಪಡೆದಿದ್ದನು. ಒಂದು ದಿನ ಬ್ರಹ್ಮದೇವರ ಸಭೆಯಲ್ಲಿ ಗಂಗೆಯೂ ಇದ್ದಳು. ಅಷ್ಟರಲ್ಲಿ ಗಾಳಿಯೊಂದು ಬೀಸಿತು. ಗಂಗೆಯ ವಸ್ತ್ರ ಅಲುಗಾಡಿತು. ಸಭೆಯಲ್ಲಿದ್ದ ಎಲ್ಲರೂ ತಮ್ಮ ದೃಷ್ಟಿಯನ್ನ ಕೆಳಗಿಳಿಸಿದರು. ಆದರೆ ಮಹಾಭಿಷ ಮಾತ್ರ ಗಂಗೆಯ ಕಡೆ ನೋಡುತ್ತಲೇ ಇದ್ದನು. ಬ್ರಹ್ಮದೇವರು ಇದನ್ನ ಗಮನಿಸಿದರು. ಅವರಿಗೆ ಕೋಪ ಬಂತು. ಅವರು ಗಂಭೀರರಾದರು. ಮಹಾಭಿಷ, ಪವಿತ್ರ ಸಭೆಯ ಮರ್ಯಾದೆಯನ್ನ ನೀನು ಉಲ್ಲಂಘಿಸಿದ್ದೀಯ. ಆದ್ದರಿಂದ ನೀನು ಮತ್ತೆ ಮರಣಲೋಕದಲ್ಲಿ ಜನಿಸಬೇಕು. ನಂತರ ಬ್ರಹ್ಮದೇವರು ಗಂಗೆಯ ಕಡೆ ನೋಡಿದರು. ನೀನು ಕೂಡ ಭೂಮಿಗೆ ಇಳಿಯಬೇಕು. ಮಹಾಭಿಷನೊಂದಿಗೆ ನಿನಗೆ ಸಂಬಂಧ ಉಂಟಾಗುತ್ತದೆ. ಗಂಗೆಯು ಆ ಶಾಪವನ್ನ ಸ್ವೀಕರಿಸಿದಳು. ಆ ಶಾಪವೇ ಮುಂದೆ ಮಹಾಭಾರತದ ಒಂದು ಮಹಾನ್ ಅಧ್ಯಾಯಕ್ಕೆ ಕಾರಣವಾಯಿತು. ಮಹಾಭಿಷನು ಮುಂದಿನ ಜನ್ಮದಲ್ಲಿ ರಾಜ ಶಂತನು ಆಗಿ ಹುಟ್ಟಿದನು. ಗಂಗಾ ಭೂಮಿಯಲ್ಲಿ ಮತ್ತೆ ಅವನನ್ನ ಭೇಟಿಯಾದಳು. ನದಿ ತೀರದಲ್ಲಿ ಶಂತನು ಗಂಗೆಯನ್ನು ಕಂಡನು. ಅವಳನ್ನು ನೋಡಿ ಅವನ ಮನಸ್ಸು ಆಕರ್ಷಿತವಾಯಿತು. ಅವನು ವಿವಾಹದ ಪ್ರಸ್ತಾಪ ಮಾಡಿದನು. ಗಂಗಾ ಒಂದು ಷರತ್ತು ಇಟ್ಟಳು. ನಾನು ಏನು ಮಾಡಿದ್ರೂ ಪ್ರಶ್ನಿಸಬಾರದು, ತಡೆಯಬಾರದು, ಟೀಕಿಸಬಾರದು. ನೀವು ಒಂದು ದಿನ ನನ್ನನ್ನು ಪ್ರಶ್ನಿಸಿದ್ರೆ ನಾನು ನಿಮ್ಮನ್ನ ಬಿಟ್ಟು ಹೋಗ್ತೇನೆ. ಶಂತನು ಒಪ್ಪಿಕೊಂಡನು. ಅವರು ವಿವಾಹವಾದರು. ಸ್ವರ್ಗದ ಗಂಗಾದೇವಿ ಹಸ್ತಿನಾಪುರದ ರಾಣಿಯಾದಳು. ಕೆಲವು ಸಮಯದ ನಂತರ ಮೊದಲ ಮಗ ಜನಿಸಿದನು. ಆದರೆ ಗಂಗಾ ಆ ಮಗುವನ್ನ ನದಿಯ ಕಡೆಗೆ ತೆಗೆದುಕೊಂಡು ಹೋದಳು ಮತ್ತು ನದಿಗೆ ಸಮರ್ಪಿಸಿದಳು. ಶಂತನು ನೋಡಿದನು, ಆದರೆ ಮೌನವಾಗಿದ್ದನು. ಎರಡನೇ ಮಗ ಅದೇ, ಮೂರನೇ ಅದೇ, ನಾಲ್ಕನೇ, ಐದನೇ, ಆರನೇ, ಏಳನೇ, 7 ಮಕ್ಕಳು. 7 ಬಾರಿ ಶಂತನುವಿನ ಹೃದಯ ಒಡೆದಿತು. ಆದರೂ ಅವನು ತನ್ನ ಮಾತನ್ನ ಉಳಿಸಿಕೊಂಡನು. ಆದರೆ 8ನೇ ಮಗುವಿನ ಸಮಯದಲ್ಲಿ ಅವನಿಂದ ಇನ್ನೂ ಸಾಧ್ಯವಾಗಲಿಲ್ಲ. ಗಂಗಾ ಮಗುವನ್ನು ನದಿಯ ಕಡೆಗೆ ಕೊಂಡೊಯ್ಯುತ್ತಿದ್ದಾಗ ಶಂತನು ಕೂಗಿದನು, ಗಂಗಾ, ನಿಲ್ಲು! ಗಂಗಾ ನಿಂತಳು. ಶಂತನು ತನ್ನ ಪ್ರಶ್ನೆ ಕೇಳಿದನು. ಆಗ ಅವಳು ಸಂಪೂರ್ಣ ಸತ್ಯವನ್ನು ಬಹಿರಂಗಪಡಿಸಿದಳು. ಈ 8 ಮಕ್ಕಳು 8 ವಸುಗಳು. ಪುರಾಣ ಕಥೆಯ ಪ್ರಕಾರ ವಸುಗಳು ಒಮ್ಮೆ ಮಹರ್ಷಿ ವಶಿಷ್ಠರ ಕಾಮಧೇನು ನಂದಿನಿಯನ್ನು ಪಡೆಯಲು ಪ್ರಯತ್ನಿಸಿದರು. ಇದರಿಂದ ವಶಿಷ್ಠರು ಅವರಿಗೆ ಶಾಪ ನೀಡಿದರು, ನೀವು ಮನುಷ್ಯರಾಗಿ ಜನಿಸಬೇಕು. ವಸುಗಳು ಕ್ಷಮೆ ಕೇಳಿದರು. ಮಹರ್ಷಿಯ ಕೋಪ ಸ್ವಲ್ಪ ಶಮನವಾಯಿತು. ಅವರು ಹೇಳಿದರು, 7 ವಸುಗಳು ಭೂಮಿಯಲ್ಲಿ ಜನಿಸಿದ ತಕ್ಷಣವೇ ಮುಕ್ತರಾಗುತ್ತಾರೆ. ಆದ್ದರಿಂದ ಗಂಗಾ ಅವರನ್ನ ನದಿಗೆ ಸಮರ್ಪಿಸಿ ಶಾಪದಿಂದ ಮುಕ್ತಗೊಳಿಸಿದ್ದಳು. ಆದರೆ 8ನೇ ವಸುವಿಗೆ ದೀರ್ಘ ಮಾನವ ಜೀವನ ವಿಧಿಸಲಾಗಿತ್ತು. ಈ ಮಗುವೇ ದೇವವ್ರತ. ಇವನು ಮಹಾನ್ ಯೋಧನಾಗುತ್ತಾನೆ, ಅಪ್ರತಿಮನಾಗುತ್ತಾನೆ. ಹೀಗೆ ಹೇಳಿ ಗಂಗಾ ದೇವವ್ರತನನ್ನ ತನ್ನೊಂದಿಗೆ ಕರೆದುಕೊಂಡು ಹೋದಳು ಮತ್ತು ಶಂತನುವಿಗೆ ಒಂದು ಮಾತು ಕೊಟ್ಟಳು. ಸಮಯ ಬಂದಾಗ ನಾನು ಅವನನ್ನು ನಿಮಗೆ ಹಿಂದಿರುಗಿಸುತ್ತೇನೆ ಎಂದು. ದೇವವ್ರತನೇ ಮುಂದೆ ಭೀಷ್ಮ. ಗಂಗಾ ದೇವವ್ರತನನ್ನು ತನ್ನೊಂದಿಗೆ ಕರೆದುಕೊಂಡು ಹೋದಳು. ಅವನಿಗೆ ಮಹಾನ್ ಋಷಿಗಳಿಂದ ಜ್ಞಾನ ಕೊಡಿಸಿದಳು. ಶಸ್ತ್ರವಿದ್ಯೆಯಲ್ಲಿ ಅವನಿಗೆ ಅಪಾರ ತರಬೇತಿ ದೊರೆಯಿತು. ಮುಂದೆ ಅವನು ತನ್ನ ತಂದೆ ಶಂತನುವಿನ ಬಳಿಗೆ ಮರಳಿದನು. ಶಂತನು ತನ್ನ ಮಗನನ್ನು ಕಂಡಾಗ ಅವನ ಹೃದಯ ಸಂತೋಷದಿಂದ ತುಂಬಿತು. ದೇವವ್ರತನು ಮುಂದೆ ತನ್ನ ತಂದೆಯ ಸಂತೋಷಕ್ಕಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದನು. ಅವನು ಪ್ರತಿಜ್ಞೆ ಮಾಡಿದನು, ನಾನು ಎಂದಿಗೂ ವಿವಾಹವಾಗುವುದಿಲ್ಲ. ನನ್ನಿಂದ ಯಾವುದೇ ಸಂತಾನ ಹುಟ್ಟುವುದಿಲ್ಲ. ಹಸ್ತಿನಾಪುರದ ಸಿಂಹಾಸನವನ್ನ ನಾನು ಎಂದಿಗೂ ಪಡೆಯುವುದಿಲ್ಲ.
ಎಂಬ ಭೀಕರ ಪ್ರತಿಜ್ಞೆ ಮಾಡಿದನು. ಅವನ ಆ ಪ್ರತಿಜ್ಞೆಯಿಂದಲೇ ದೇವವ್ರತನು ಭೀಷ್ಮ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಮತ್ತು ಈ ಮಹಾವೀರನ ತಾಯಿ ಅವಳೇ ಗಂಗಾದೇವಿ. ಹಾಗಾದ್ರೆ ಗಂಗಾ ಯಾರು? ಅವಳು ಕೇವಲ ನದಿಯಲ್ಲ. ಪುರಾಣಗಳ ಪ್ರಕಾರ ಅವಳು ವಿಷ್ಣುವಿನ ಪಾದದಿಂದ ಉದ್ಭವಿಸಿದ ದಿವ್ಯ ಜಲ, ಬ್ರಹ್ಮನ ಕಮಂಡಲದಲ್ಲಿ ಸಂಗ್ರಹವಾದ ಪವಿತ್ರ ಧಾರೆ, ಸ್ವರ್ಗದಲ್ಲಿ ದೇವತೆಯಾಗಿ ನೆಲೆಸಿದವಳು, ಶಿವನ ಜಟೆಗಳಲ್ಲಿ ತನ್ನ ಅಹಂಕಾರದ ಪಾಠ ಕಲಿತವಳು, ಭಗೀರಥನ ಸಂಕಲ್ಪದಿಂದ ಭೂಮಿಗೆ ಬಂದವಳು, ಸಗರನ 60,000 ಪುತ್ರರಿಗೆ ಮುಕ್ತಿ ನೀಡಿದವಳು, ಜಹ್ನೂ ಮಹರ್ಷಿಯಿಂದ ಜಾಹ್ನವಿ ಎಂಬ ಹೆಸರು ಪಡೆದವಳು ಮತ್ತು ಶಂತನುವಿನ ಪತ್ನಿಯಾಗಿ ದೇವವ್ರತ ಎಂಬ ಮಗನಿಗೆ ಜನ್ಮ ನೀಡಿದವಳು. ಆ ದೇವವ್ರತನೇ ಮುಂದೆ ಜಗತ್ತು ಭೀಷ್ಮ ಎಂದು ಕರೆಯಿತು. ಗಂಗೆಯ ಕಥೆ ನಮಗೆ 3 ದೊಡ್ಡ ಪಾಠಗಳನ್ನು ನೀಡುತ್ತದೆ. ಅಹಂಕಾರ ಎಷ್ಟೇ ದೊಡ್ಡದಾದರೂ ವಿನಯದ ಮುಂದೆ ತಲೆಬಾಗಲೇಬೇಕು. ಸಂಕಲ್ಪ ನಿಜವಾಗಿದ್ದರೆ ಅಸಾಧ್ಯವೆನಿಸುವ ಕಾರ್ಯವೂ ಸಾಧ್ಯ. ಮತ್ತು ತ್ಯಾಗವೆಂದರೆ ಕಳೆದುಕೊಳ್ಳುವುದು ಮಾತ್ರವಲ್ಲ, ಕೆಲವೊಮ್ಮೆ ಬೇರೆಯವರ ಜೀವನಕ್ಕೆ ಅರ್ಥ ನೀಡುವುದೂ ಹೌದು. ಇಂದಿಗೂ ಗಂಗಾ ಹರಿಯುತ್ತಿದ್ದಾಳೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನ ಪ್ರವಾಹದಲ್ಲಿ ಹೊತ್ತುಕೊಂಡು ಅಸಂಖ್ಯಾತ ಜನರ ಭಕ್ತಿಯ ಸಾಕ್ಷಿಯಾಗಿ, ಭಾರತದ ಸಂಸ್ಕೃತಿಯ ಒಂದು ಜೀವಂತ ಸಂಕೇತವಾಗಿ, ಇದು ಸ್ವರ್ಗದಿಂದ ಭೂಮಿಗೆ ಇಳಿದ ಆ ದೇವಿಯ ಗಾಥೆ, ಗಂಗಾದೇವಿಯ ಅಮರ ಗಾಥೆ. ಜಯ ಜಯ ಗಂಗೆ, ಜಯ ಜಯ ಗಂಗೆ. ಈ ಕಥೆಯಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಘಟನೆ ಯಾವುದು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಪುರಾಣ, ಇತಿಹಾಸ ಮತ್ತು ರಹಸ್ಯಗಳಿಂದ ಕೂಡಿದ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮತ್ತೊಂದು ರಹಸ್ಯಮಯ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಜಯ ಜಯ ಗಂಗೆ.